ನಮ್ಮ ಜಿ ಹನುಮಂತಪ್ಪನವರು ತಮ್ಮ ಅಳಲನ್ನ ಯಾವ ರೀತಿ ತೋಡ್ಕೊಂಡ್ರು ಅಂತ ಕೇಳಿದ್ರೆ ಯಾಕರೆ ಸಂಘಟನೆ ಮಾಡಾಕತ್ತೀನಿ ಅಂತಕ್ಕಂಥ ಅನುಭವಗಳನ್ನು ನೀವು ಮುಂದಿಟ್ಟಿದ್ದಾರೆ. ಅದರ ಪರಿಸ್ಥಿತಿ ಏನಿಲ್ಲ, ನಾವು ಸಂಘಟಿತರಾಗದಿದ್ದರೆ ಯಾವುದೇ ಬೇಡಿಕೆಗಳನ್ನು ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸಂಘಟಿತರಾಗುವುದಂದ್ರೆ ಹೇಗೆ? ನನಗೊಂದು ಹುದ್ದೆ ಬೇಕು, ನನಗೊಂದು ಗೌರವ ಬೇಕು, ನಾನು ಎಲ್ಲರೂ ಕಲಿಬೇಕು, ನಾನು ಏನೋ ಕೆಲಸ ಮಾಡಂಗಿಲ್ಲ, ಮನ್ಯಾಗ ಮಾಡಬೇಕು. ಇಂಥ ಹುದ್ದೆಗಳನ್ನು ಅಪೇಕ್ಷೆ ಮಾಡೋರು ಎಂದು ಸಂಘಟಿತಗೊಳ್ಳಕ್ಕೆ ಹೋಗ್ತಾರೆ. ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ಕೇಳಿದ್ರೆ ನಿಸ್ವಾರ್ಥ ಸೇವೆ ಇರಬೇಕು, ಪ್ರಾಮಾಣಿಕ ತ್ಯಾಗ ಇರಬೇಕು. ಅಂದಾಗ ಮಾತ್ರ ಸಂಘಟನೆಯನ್ನು ಕಟ್ಟಿ ಸಂಘಟನೆಯಿಂದ ಸಂಘದ ಸದಸ್ಯರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವ ರೀತಿ? ಊಟಕ್ಕಾಗ ಮರಿಬೇಡ, ಕಷ್ಟಕ್ಕೆ ಮಾತ್ರ ಕಲಿಬೇಡ ಅಂತಕ್ಕಂಥ ಸಂಘಟನೆಗೆ ಬರುವಂತ ಸದಸ್ಯರನ್ನು ದಯಮಾಡಿ ಯಾರು ಕೊಡಕ್ಕೆ ಹೋಗ್ಬೇಡ. ಇಲ್ಲಿ ಯಾರಿಗೆ ವೇದಿಕೆ ಮೇಲೆ ಕೂತಾರಲ್ಲ, ಯಾರು ಸಂಘದಿಂದ 10 ಪೈಸೆ ಖರ್ಚು ಹಾಕೋ ಪರಿಸ್ಥಿತಿಯಾಗ ಇಲ್ಲ. ಯಾಕಂದ್ರೆ ಸಂಘದಾಗ ದುಡ್ಡು ಇಲ್ಲಿ ಎಲ್ಲಿ ಹಾಕ್ತೀವಿ. ಮತ್ತು ಜುಮ್ಮನವರನ್ನ ಕೇಳ್ತಾನೆ, ನಾನು ಸಂಘದ ಕಡೆ ಬರಲು ನಾ ಎಂಪಾಡಿ ಕೊಡ್ತಾನೆ ಅಂತ ಹೇಳಿ. ಏನಿಲ್ಲ, ನಾ ಕಷ್ಟದಾಗಿದ್ರೆ ನಮ್ಮ ಹುಡುಗರು ಬಂದಿದ್ದು ಹೆಲ್ಪ್ ಮಾಡ್ಸಾಕ ಹಣಕಾಸಿನ ಹೆಲ್ಪ. ಯಾಕಂದ್ರೆ ಸರ್ಕಾರಿ ನೌಕರ ಸಂಘ ಅಂದ್ರೆ ಖಜಾನೆ ಎಲ್ಲ ಅದೇ ಐತೆ ನೌಕರ ಸಂಘದಾಗ. ನಮಗೆ ಯಾವಾಗ ಅಡಚಣೆಯಾಗಿ ಬಂದ್ರಂದ್ರೆ ಅಣ್ಣ ಇಲ್ಲತ್ತ ಹಂಗೆ ಕಳ್ಸಕ್ಕೆ ಹೋಗ್ಬೇಡ, ಸ್ವಲ್ಪ ಆ ಹುಡುಗರಿಗೂ ಆಶೀರ್ವಾದ ಮಾಡು ಅಂತೇಳಿ ಈ ವೇದಿಕೆ ಮೂಲಕ ತಮ್ಮಲ್ಲಿ ಬಂದಿದೆ. ಏನ ಸಣ್ಣ ಪುಟ್ಟ ವ್ಯತ್ಯಾಸಗಳ ಸಲುವಾಗಿ ನಿಮ್ಮಲ್ಲೇ ಮನಸ್ತಾಪ ತರ್ಕೊಳಕ್ ಹೋಗ್ಬೇಡ. ನೀವು ಪ್ರಾಮಾಣಿಕವಾಗಿ ಸಂಘಕ್ಕಾಗಿ ದುಡಿದಾದ್ರೆ ಸಂಘಟನೆಯಲ್ಲಿ ತನ್ನಿಂದ ತಾನೇ ಹುದ್ದೆಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾವ. ಅದಕ್ಕೆ ಯಾವಾಗಲೂ ಉದಾಹರಣೆ ಇದ್ರೆ ನಿಮ್ಮ ಮುಂದೆ ಏನು ಇವತ್ತು ಮಾತಾಡಕತ್ತೀನಲ್ಲ, ರಾಮು ಗುಗ್ವಾರ ಉದಾಹರಣೆ. ಯಾಕಂತ ಕೇಳಿದ್ರೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನಾನು ಸ್ಪರ್ಧೆಯನ್ನು ಮಾಡಿದ ಜುಮ್ಮಣ್ಣ ಕೇಳಿ ಎಂಥ ಘಟನೆಗೆ ನಾನು ವಿರುದ್ಧ ನಿಂತಿತ್ತಂದ್ರೆ 62 ಲಕ್ಷ ರೂಪಾಯಿ ನಾನು ವಿರುದ್ಧ ಖರ್ಚು ಮಾಡಿದೆ. ನಾ ಬರೀ 1,24,000 ರೂಪಾಯಿ ಖರ್ಚು ಮಾಡಿ 32 ಹೋಟ್ಲು ಇಲ್ಲಿ ಹಾರಿಸಿದಂಥ ವ್ಯಕ್ತಿ. ಯಾಕೆ ಅಂತ ಕೇಳಿದ್ರೆ ಕೆಲಸ ಮಾಡಿದ್ರೆ ಯಾರು ಬೇಕಾದ ಅವ್ರಿಗೆ ನಾನು ಗುರುತಿಸ್ತಾರೆ. ಇಲ್ಲಿ ಹನುಮಂತಪ್ಪ ಅಕ್ಟೋಬರ್ ಸುಗ್ಗಿ ಇತ್ತು, ದಸರಾ ಹಬ್ಬಿತ್ತು, ಮನೆಯಾಗ ಬೇಡಿದಂಥ ಊಟ ಮುಷ್ಟಾನ್ನ ಭೋಜನ ಇತ್ತು. ಅದನ್ನೆಲ್ಲ ಬಿಟ್ಟು ಹುಚ್ಚರಾಗ ಗಾಡಿ ತೊಂದ ಏನು ಬದಾನಿಂದ ಚಾಲೂ ಮಾಡಿತು. ಸಂಪೂರ್ಣ ಕರ್ನಾಟಕ ತಿರುಗಿ 21 ಜಿಲ್ಲೆಗಳನ್ನು ಸಂಘಟನೆ ಮಾಡಿ ಬಂದ. ಇವತ್ತು 22ನೇ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಕೊಪ್ಪಳ. ಆಗೈತೆ ಆಗದೆ. ನಾ ಈ ಕೊಪ್ಪಳದ ಜಿಲ್ಲಾ ಅಧ್ಯಕ್ಷರಿಗೆ ಅಷ್ಟ ಅಲ್ಲ, ಕೊಪ್ಪಳದಲ್ಲಿ ಇರ್ತಕ್ಕಂಥ ಅನುದಾನಿತ ಎಲ್ಲ ನೌಕರರಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ರಾಜ್ಯದಲ್ಲಿ ಪ್ರಪ್ರಥಮ ಎಲ್ಲ ತಾಲೂಕಾ ಘಟಕಗಳನ್ನು ಮಾಡಿ, ಜಿಲ್ಲಾ ಘಟಕವನ್ನು ಮಾಡಿ, ಕಷ್ಟ ಸುಖಾನ ಬಹುತೇಕ ಒಂದು ವಾರ ಭಾಳ ಅರ್ಚನೆಯಾಗ ತೊಂದರೆ ಅನುಭವಿಸಿದ್ವಿ. ನೀನು ಮುಖ ನೋಡ್ರೆ ಇವತ್ತೊಂದು ನಗು ಬರಾಕೈತಿ ಅಡ್ಡಿಲ್ಲ. ಯಾಕಂದ್ರೆ ಪ್ರಯತ್ನ ಮಾಡಿ 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 ಸೋತ್ ಬಂದು ಗೆದ್ದ ಭಾಳ ಖುಷಿ ಆಗಿಬಿಡ್ತು. ಈಗ ಚಲವಾದಿ ಅವ್ರಿಗೆ ಹೆಂಗಾಗೈತೆ ಅಂದ್ರೆ ಎಲ್ಲಪ್ಪ ಕಾರ್ಯಕ್ರಮ ಅಂತ ಮುಗಿದೈತಿ, ಗೆದ್ದರೆ ಅಂತಕ್ಕಂಥ ಹಸನ್ಮುಖಿ ಅವರ ಮುಖದ ಕಾಣ್ತಾ ಇದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಈ ಒಂದು ಕಲ್ಯಾಣ ಕರ್ನಾಟಕದ ಕಲಬುರಗಿ ವಿಭಾಗದ ಎಲ್ಲಾ ಜಿಲ್ಲಾಧ್ಯಕ್ಷರುಗಳಲ್ಲಿ ನಾವು ವಿನಂತಿ ಮಾಡಿ ಬರ್ತಕ್ಕಂಥ ದಿನಮಾನಗಳಲ್ಲಿ ನೀವೇನಾದ್ರೂ ಸಂಘಟನೆಯನ್ನು ಯಾರ ಸಲುವಾಗಿ ಮಾಡಾಕತ್ತೀರಿ ಅಂತ ತಿಳ್ಕೊಬೇಡ್ರಿ. ನಿಮ್ಮ ಸೇವಾ ಭದ್ರತೆಯನ್ನ, ನಿಮ್ಮ ನೌಕರಿಯನ್ನ, ನಿಮ್ಮ ಸಂಬಳವನ್ನು ಸಂರಕ್ಷಣೆ ಮಾಡಲಿಕ್ಕಾದ್ರೂ ನೀವು ಇವತ್ತು ಸಂಘಟನೆಯನ್ನ ಮಾಡಬೇಕಾಗ್ಯದ. ಅತ್ಯಂತ ಕಠಿಣ ಪರಿಸ್ಥಿತಿ ಇದೆ. ಈಗ ಪಿಂಚಣಿ ಇಲ್ಲ ಅಂತ ಹೇಳ್ಯಾರ. ಇನ್ನೇನಾದರೂ ಅತಿಥಿ ಶಿಕ್ಷಕರು ತುಂಬಾ ಕೈತ್ರ ನೌಕರನು ಇಲ್ಲ ಅಂತ ಹೇಳ್ತಾರೆ. ಅದು ಕಾಲ ಬರ್ತಾ ಇದೆ, ನೆನಪಿರಲಿ. ಭಾಳ ಜನ ಈಗ ನೌಕರಿ ಅವ್ರು ಇದ್ದವ್ರು, ನಮ್ಮ ಅನುದಾನಿತದವ್ರು ಭಾಳ ಜನ ಮನ್ಯಾಗ ಮಾಡಿಗಾರ ನಾನು ಕೊಡ್ತೇವೆ. ಬಿಡಂಗೆ ಅನಿವಾರ್ಯ ಏನಾಗೋದೈತೆ, ಏನಾರ ಬೇಡಿಕೆ ಇದೆ ಅಂತಂದ್ರೆ ಅವ್ರಿಗೆ ಅಟ್ಟಾಡ್ತಿದ್ದಿಲ್ಲ. ಅದು
ಈ ಹೋರಾಟ ಮಾಡಿದವ್ರಿಗಿಂತ ಬೇಡಿಕೆ ಈಡೇರಿತ ಅಂತಾರೆ. ಅದ್ರ ಲಾಭ ಯಾರಾದ್ರೂ ಪಡಿತಿದ್ರೆ ಯಾರಪ್ಪ ಅಂತ ಕೇಳಿದ್ರೆ ಮನ್ಯಾಗ ಮಾಡಿಲ್ಲ. ಯಾಕಂದ್ರೆ ಮೊದಲು ಆಫೀಸ್ಗೆ ಹೋಗಿ ಎಲ್ಲ ಕಾಗದಗಳನ್ನು ಕೊಟ್ಟು ತೋನ್ ಮನೆಗೆ ಹೋಗುವಂತ ಜನನೂ ಇದ್ದಾರೆ. ಅದನ್ನ ಯಾರು ಮನಸ್ಸಿಗೆ ಹತ್ಕೋಬೇಕು. ಯಾಕಂತ ಕೇಳ್ತಾನೆ, ನಿಜವಾಗಿ ಹೋರಾಟ ಮಾಡೋರು ಎಷ್ಟು ಜನ ಅಂತ ಕೇಳಿದ್ರೆ ಜುಮ್ಮನವ್ರನ್ನ ಅಂತ ಕೇಳಿ 20%. 20% ನಿಜವಾಗಿ ಹೋರಾಟ ಮಾಡೋರು. ಇನ್ನು 40% ಅಲ್ಲೂ ಸೈ ಇಲ್ಲೂ ಸೈ. ಜುಮ್ಮನವ್ರನ್ನ ಅಂದ್ರೆ ಹ್ಞೂ ಹಂಗೂ ಕರೀನ, ಗೂಗಲ್ ಅಂದ್ರೆ ಹಂಗೂ ಕರೀನ. ಇನ್ನು 40% ಅವ್ರು ಎಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಕರ್ದಾಗ ಮಾತ್ರ ತಪ್ಪಲ್ಲ. ಈ ರೀತಿಯಾದಂಥ ಹೋರಾಟ ಜೀವನಗಳವ. ಅದಕ್ಕೆ ಕೈ ಮುಗಿದು ನಿಮ್ಮಲ್ಲಿ ಹೇಳ್ತೀನಿ, ಕಲ್ಯಾಣ ಕರ್ನಾಟಕದ ಕಲಬುರಗಿ ವಿಭಾಗದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಅನುದಾನಿತ ನೌಕರರು ಸಂಘಟಿತರಾಗದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನೌಕರಿಯನ್ನು ಉಳಿಸಿಕೊಳ್ಳುವ ಕಷ್ಟದ. ಈಗಾಗಲೇ ಆ ಚಿಂತನೆ ಬಂದದ. ಮಾಡಿ ಪುಟ್ಟಣ್ಣವರು ವಿಧಾನಸೌಧದಲ್ಲಿ ಮಾತಾಡುವಾಗ, ವಿಧಾನ ಪರಿಷತ್ನಲ್ಲಿ ಮಾತಾಡುವಾಗ ಹೇಳಿದ್ದಾರೆ, ನಮ್ಮ ಸಮಾಜ ಅಂದ್ರಪ್ಪ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಲು ಸಂಘಟನೆ ಮಾಡ್ರಿ ಅಂತ ಹೇಳಿ. ಹೆಚ್ಚುವರಿ ಶಿಕ್ಷಕ ಮನೆ ಕಳಿಸುವಂತ ಪ್ರಕ್ರಿಯೆ ಆಗಿತ್ತು. ಮಾನ್ಯ ಹೋರಾಟದ ಫಲದಿಂದ ಇಲ್ಲ ಬೇರೆ ಸಂಸ್ಥೆಗಳಿಗೆ ಕೊಡಬೇಕು, ಅಲ್ಲಿ ಒಂದು ತೊಂದರೆ ಅದ, NOC ಪಡಿಬೇಕು. NOC ಪಡಿಯಕ್ಕೆ ಹೋದ್ರೆ ಆ ಚೇರ್ಮನ್ ಹಂಗ ತೋತಾನ. ನಿಮ್ಮನ್ನು ಎಷ್ಟು ಸಿಗ್ತದಮ್ಮ? 15 ವರ್ಷ ರೀ. ತಿಂಗಳಿಗೆ ಎಷ್ಟು ಕೋಟಿ ಪಗಾರ? 1.5 ಲಕ್ಷ ರೀ. 1-2 ತಿಂಗಳ ಪಾಕ್ ಹೋಗ್ಬೇಕು. ಯಾರು ತಿಂಗಳು ಕೇಳ್ತಾರೆ, ಯಾರು 5 ತಿಂಗಳು ಕೇಳ್ತಾರೆ. ಅದಕ್ಕಿಂತ ನಮ್ಮ ಹಣಿವಾರ ಏನಂತಂದ್ರೆ ವರ್ಷಕ್ಕೊಂದು ಕೊಡಬೇಕಾದಂತ ವಾರ್ಷಿಕ ವೇತನ ಬಡ್ತಿಯನ್ನು ಕೊಡಲಿಕ್ಕೆ ಎಷ್ಟೋ ಮಂದಿ ತೊಂದರೆ ಕೊಡ್ತಾ ಇದ್ದಾರೆ. ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ. ಈಗ ಈರಲ್ಲಿ ಸರೆಂಡರ್ ಬಂದದ, ರಜೆ ನಗದೀಕರಣ ಬಹುತೇಕ ಬಿಸಿ ಮುಟ್ಟಿರ್ಬೇಕಲ್ಲ 25%. ಅದ್ರಾಗ ನಮ್ಮ ಅಕ್ಕವರಿಗೆ ಶಿಶುಪಾಲ ರಜೆ ಜುಮ್ಮನವರನ್ನ ಅದನ್ನು ಕೊಡ್ಬೇಕಂದ್ರೆ ನಿಮ್ಮ ಅಕ್ಕಾಪುರ್ ನೀಟ್ಟು ಅವ್ರು ಪಗಾರ ಕೊಟ್ಟು ನಾವು ರಜೆ ತಗೋಬೇಕು. ನೀವೆಲ್ಲ ಪುಣ್ಯವಾನ್ರಿ. ಯಾರು ಇರ್ಬೇಕಾದ್ರೆ ಬಿಡ್ರಿ, ನಿಮ್ಗೆ ರಜೆ ಕೊಡ್ತಾರೆ, ಆರಾಮ ಹೋಗ್ತಿದೆ. ನಮ್ಮ ಪರಿಸ್ಥಿತಿ ಹಂಗಿರುತ್ತೆ. ಅಲ್ಲಿ ಒಬ್ಬರು ನೀಟ್ಟು ತಿಂಗಳಿಗೆ ಪಗಾರ ಅಂತ ಕೊಟ್ಟು ಆಮೇಲೆ ನಾವು ರಜೆ ಮಾಡ್ಬೋದು. ನಮ್ಮ ಅದರ ಸಲುವಾಗಿ ಹೇಳ್ತೀನಿ ಮಿತ್ರರೇ, ಬಹಳಷ್ಟು ಕೈ ಅನುಭವಗಳದಾವ. ಎಷ್ಟು ಕೈ ಅನುಭವಗಳದಾವ ಅಂದ್ರೆ ನೀವು ಅನುಭವಿಸಿರಿ, ಆದ್ರೆ ಹೇಳೋ ಪರಿಸ್ಥಿತಿ ಆಗಿಲ್ಲ. ಅದಕ್ಕಾಗಿ ಜಿ ಹನುಮಂತಪ್ಪ ಒಂದು ವಿಚಾರ ಮಾಡಿದ್ದ. ಏನು ಅಂತ ಕೇಳಿದ್ರೆ ಕೆ ಹನುಮಂತಪ್ಪನವರು, NK ರಾಜು ಅವರು, ನಮ್ಮ ವೆಂಕಟಾಚಲಯ್ಯನವರು ಎಂಥ ಅದ್ಭುತವಾದಂಥ ವಿಚಾರ ಮಾಡ್ಯಾರ ಡೋನರ್ ಅವರು ಅಂತ ಕೇಳಿದ್ರೆ, ಪ್ರಾಥಮಿಕ LKG ಇಂದ PG ವರೆಗೆ ಅನುದಾನಿತ ಒಂದು ಸಂಘಟನೆಯನ್ನು ಕಟ್ಟೋಣ ಅಂತಕ್ಕಂಥ ಒಂದು ಹಿರಿದಾದ ಆಸೆಯನ್ನು ಇಟ್ಕೊಂಡು ಹೆಜ್ಜೆ ಇಟ್ಟದಕ್ಕೆ ಇವತ್ತು ಪ್ರಪ್ರಥಮ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ತಂಡಕ್ಕೆ ನಾನು ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದಕ್ಕಾಗಿ ಹೇಳ್ತೀನಿ, ಇನ್ನು ಮುಂದೆ ಕಷ್ಟದ ದಿನಗಳದಾವ. ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ, SRMSನಲ್ಲಿ ತೊಂದರೆ ಬರ್ತಾ ಇದೆ, ಇನ್ನಿತರ ಹಲವಾರು ತಾಂತ್ರಿಕ ಕಾರಣಗಳನ್ನು ನೀಡಿ ಅತ್ಯಂತ ಕಠಿಣ ಪರಿಸ್ಥಿತಿ ಯಾವುದು ಅಂತ ಕೇಳಿದ್ರೆ ಮಾನ್ಯತೆ ನವೀಕರಣ. ಮಾನ್ಯತೆ ನವೀಕರಣ ಅಂದ್ರೆ ಹೆಂಗಪ್ಪ ಅಂದ್ರೆ ವರ್ಷಕ್ಕೊಂದೊಂದು ಮಗು ಹೊಂದಾಗ ನಾವು ಯಾಕಂದ್ರೆ 10 ವರ್ಷ ಕೊಟ್ರೆ ಆ ಮಗುದು ಆಗ್ಲಾಕೈತೆ ತಮ್ಮನ್ನು ಬಿಡಂಗ ಇಲ್ಲ. ಅವ್ರು ಪ್ರತಿ ವರ್ಷ ನಾನು ಭೇಟಿ ಆಗ್ಬೇಕು. ನೀ ಅದ್ರ ಸಲುವಾಗಿ 1 ಕಾಗದಿಲ್ಲ, 2 ಕಾಗದಿಲ್ಲ, 3 ಕಾಗದ ಇಲ್ಲ ಅಂತೇಳಿ ಆ ಮಾನ್ಯತೆ ನವೀಕರಣಕ್ಕೆ ತೊಂದರೆ ಕೊಡ್ತಾರೆ. ಏನ್ರಪ್ಪ, ಈಗ 110 ವರ್ಷದ ಇನ್ನೊಂದು ಕಟ್ಟಡ ಕಟ್ಟಾರ, ಕಲ್ಲಿನ ಕಟ್ಟಡ, ಇನ್ನೂ 500 ವರ್ಷ ಬದುಕ್ತಾರೆ. ಆ ಕಟ್ಟಡದ ಅಳತೆ ಯಾಕೆ ಇರಬೇಕು ಅಂತ ಕೇಳಿದ್ರೆ 20-22 ಇರ್ಬೇಕಲ್ಲ. ಆಗ ನಮ್ಮ ಅಪ್ಪ ಇಂಜಿನಿಯರ್ ಇದ್ದ, ಆಗ ಬರ್ತಿದ್ವಿ ಎಷ್ಟು ಮಕ್ಕಳು, 20-25 ಮಕ್ಕಳ. ಅವ್ರ ಅನುಕೂಲಕ್ಕೆ ಆಗುವಾಗ 14, 20, 14, 18 ಕಟ್ಟ್ಯಾರ. ಈಗ ಅದು ಎಷ್ಟಾಗ್ಬೇಕಂದ್ರೆ 20-22 ಆಗ್ಬೇಕಂತ. ಅನ್ನ ಬೇಯ್ತಾನೆ ಜುಮ್ಮನವ್ರ ಅನ್ನ. ಯಾಕಂದ್ರೆ ಈ ಇಂಜಿನಿಯರ್ಗಳು ಏನು ಮಾಡ್ತಾರೆ, ಹಳಿ ಕಟ್ಟಡ ಕಟ್ಟಿ ಡೆಮಾಲಿಸ್ ಮಾಡಿ ಅದ್ರಾಗ ಮತ್ತು ಈ ಕಟ್ಟೋದ್ರಾಗ ಎರಡದ್ರಾಗ ಕೂಡ ನುಂಡು ಹೊಡೆದ ಮಾಡ್ತಾರೆ. ನಮ್ಮಲ್ಲಿ ಏನು ಬರ್ತಾರೆ. ಇನ್ನು ಸಾಲ ಕಟ್ಟಡ ಸುರಕ್ಷತೆ, ಅದಕ್ಕಿಂತ ನಮ್ಮ ತೊಂದರೆ ಯಾವ್ದಪ್ಪ ಅಂದ್ರೆ ಗ್ರೀನ್ ಅಂತ ಗಚ್ಚಿನ ಬಿಲ್ಡಿಂಗ್ ಐತೆ, ಪೈಪ್ ಹೆಂಗೆ ಹಾಕೊಂಡು ಮಾವ, ನೀ
ನೀ ಪಾಯ ಬಾಗಬೇಕು, ಅಗ್ನಿನಂದ ಕುಣಿಸಬೇಕು ಅಂದ್ರೆ ನಿನ್ನ ಶಾಲೆಗೆ ಮಾನ್ಯತೆ ನವೀಕರಣ. ಅದು ಹೋಗ್ರಿ. ಈಗ ರಿಟೈರ್ಡ್ ಆಗ್ತಾರಲ್ಲ, ವೇತನ ಇದ್ದವ್ರು, OPS ಇದ್ದವ್ರು ರಿಟೈರ್ಡ್ ಆಗ್ತಾರಲ್ಲ, ಅವ್ರಿಗೆ ಏನು ಕೇಳ್ತಾರೆ ಗೊತ್ತೈತಂದ್ರೆ 1942 ಸಾಲ ಪ್ರಾರಂಭ ಆಗೈತೆ. ಅದರ ಪ್ರಥಮ ಪ್ರಾರಂಭ ಯಾವುದು ಪ್ರಾರಂಭ ಮಾಡಲಿಕ್ಕೆ ತೆಗೆದ ಅನುಮತಿ ಪತ್ರವನ್ನು ಕೊಡಿ.